ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಪ್ರಜ್ಞಾನ ಇಂಡಿಯಾ ಕರೆಂಟ್ ಅಫೇರ್ ಸೀರೀಸ್. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇವತ್ತಿನ ಟಾಪಿಕ್ ಶೀಲೀಫ್ ಪ್ಲಾಟ್ಫಾರ್ಮ್. ಏನಿದು ಶೀಲೀಫ್ ಪ್ಲಾಟ್ಫಾರ್ಮ್ ಅಂತ ಅಂದ್ರೆ, ಈ ಗ್ರಾಮೀಣ ಭಾಗದ ಮಹಿಳಾ ಸ್ವಸಹಾಯ ಗುಂಪುಗಳೇನಿದೆ ಇದ್ರ ಉದ್ಯೋಗಗಳನ್ನ ಉತ್ತೇಜನ ಮಾಡೋದಕ್ಕೋಸ್ಕರ ರೂಪಿಸಿರುವಂತಹ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಅಂದ್ರೆ ಈ ಸ್ವಸಹಾಯ ಗುಂಪುಗಳಿಗೆ ತಂತ್ರಜ್ಞಾನದ ಬೆಂಬಲವನ್ನ ನೀಡೋದಕ್ಕೋಸ್ಕರ ರೂಪಿಸಿರುವಂತಹ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಸೊ ಇದರಲ್ಲಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಏನೆಲ್ಲ ತಿಳ್ಕೊಬೇಕಾಗುತ್ತೆ ಅಂತ ಅಂದ್ರೆ, ಈ ಶೀಲೀಫ್ ಪ್ಲಾಟ್ಫಾರ್ಮ್ದು ಅಬ್ರಿವೇಶನ್ ಏನಿದೆ ಅಂಡ್ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂಡ್ ಇದನ್ನ ಇಂಪ್ಲಿಮೆಂಟೇಶನ್ ಮಾಡಿರುವಂತಹ ಪ್ಲಾಟ್ಫಾರ್ಮ್ ಯಾವ್ದಿದೆ, ಇದನ್ನ ಒಂದು ಯೋಜನೆಯ ಜೊತೆಗೆ ಲಿಂಕ್ ಮಾಡಲಾಗಿದೆ. ಸೊ ಆ ಲಿಂಕ್ ಮಾಡಿರುವಂತಹ ಯೋಜನೆ ಯಾವುದು ಅಂಡ್ ಇದ್ರದ್ದು ಉದ್ದೇಶ ಏನಿದೆ, ಈ ಶೀಲೀಫ್ ಪ್ಲಾಟ್ಫಾರ್ಮ್ದು ಉದ್ದೇಶ ಏನಿದೆ ಅಂಡ್ ಇದ್ರ ರಿಲೇಟೆಡ್ ಏನೆಲ್ಲ ನಾವು ಎಕ್ಸಾಮ್ ಅಲ್ಲಿ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಲೆಟ್ ಸ್ಟಾರ್ಟ್. ಶೀಲೀಫ್ ಪ್ಲಾಟ್ಫಾರ್ಮ್. ಈ ಶೀಲೀಫ್ ಪ್ಲಾಟ್ಫಾರ್ಮ್ದು ಅಬ್ರಿವೇಶನ್ ಏನಿದೆ ಅಂತ ಅಂದ್ರೆ, ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ ಲೈವ್ಲಿಹುಡ್ಸ್ ಎಂಟರ್ಪ್ರೈಸಸ್ ಅಪ್ಲಿಕೇಶನ್ ಫಾರ್ ಪ್ರಾಸ್ಪೆರಿಟಿ ಅಂಡ್ ಸಸ್ಟೈನಬಿಲಿಟಿ. ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ ಲೈವ್ಲಿಹುಡ್ ಎಂಟರ್ಪ್ರೈಸಸ್ ಅಪ್ಲಿಕೇಶನ್ ಫಾರ್ ಪ್ರಾಸ್ಪೆರಿಟಿ ಅಂಡ್ ಸಸ್ಟೈನಬಿಲಿಟಿ ಇದ್ರದ್ದು ಅಬ್ರಿವೇಶನ್ ಆಗಿದೆ. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂತ ಅಂದ್ರೆ, ಡಿಐಸಿ ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್. ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಇವರು ಇದನ್ನ ಡೆವಲಪ್ ಮಾಡಿದ್ದಾರೆ. ಸೊ ಇದನ್ನ ಯಾವ ಪ್ಲಾಟ್ಫಾರ್ಮ್ ಥ್ರೂ ಇಂಪ್ಲಿಮೆಂಟೇಶನ್ ಮಾಡಲಾಗಿದೆ ಅಂತ ಅಂದ್ರೆ, ಇದನ್ನ ಯಾವ ಪ್ಲಾಟ್ಫಾರ್ಮ್ ಥ್ರೂ ಇಂಪ್ಲಿಮೆಂಟೇಶನ್ ಮಾಡಲಾಗಿದೆ ಅಂತ ಅಂದ್ರೆ, ಲೋಕ್ ಓಎಸ್ ಈ ಪ್ಲಾಟ್ಫಾರ್ಮ್ ಮುಖಾಂತರ ಇದನ್ನ ಇಂಪ್ಲಿಮೆಂಟೇಶನ್ ಮಾಡಲಾಗಿದೆ. ಸೊ ಈ ಶೀಲೀಫ್ ಪ್ಲಾಟ್ಫಾರ್ಮ್ ಅನ್ನ ಈ ಶೀಲೀಫ್ ಪ್ಲಾಟ್ಫಾರ್ಮ್ದು ಉದ್ದೇಶ ಏನು ಅಂತೇಳಿ ನೋಡಿದ್ವಿ. ಅಂದ್ರೆ ಈ ಗ್ರಾಮೀಣ ಭಾಗದ ಸ್ವಸಹಾಯ ಗುಂಪುಗಳಿಗೆ ಉತ್ತೇಜನ ನೀಡೋದಕ್ಕೋಸ್ಕರ ಈ ಶೀಲೀಫ್ ಪ್ಲಾಟ್ಫಾರ್ಮ್ ಅನ್ನ ರೂಪಿಸಿದ್ದಾರೆ ಅಂತ ಹೇಳಿ ನೋಡಿದ್ವಿ. ಈ ಸ್ವಸಹಾಯ ಗುಂಪುಗಳು ಅಂದ್ರೆ ಏನು? ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಈ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು 10 to 20 ಮೆಂಬರ್ಸ್, 10ರಿಂದ 20 ಜನ ಮಹಿಳೆಯರು ಸೇರಿ ಒಂದು ಗುಂಪನ್ನ ಸ್ಟಾರ್ಟ್ ಮಾಡಿ ಅದರಲ್ಲಿ ಹಣವನ್ನ ಸೇವ್ ಮಾಡೋದು, ಮನಿ ಸೇವ್ ಮಾಡೋದ್ರ ಮುಖಾಂತರ ಯಾವ ಮಹಿಳೆಯರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಸ್ಮಾಲ್ ಲೋನ್, ಸಣ್ಣದಾಗಿ ಸಾಲವನ್ನ ನೀಡಿ ಆ ಮಹಿಳೆಯರು ಅದರಿಂದ ಉದ್ಯೋಗವನ್ನ ಸ್ಟಾರ್ಟ್ ಮಾಡಿ ಅದು ಎಂಪವರ್ ಆಗೋದು, ಅಂದ್ರೆ ಮಹಿಳೆಯರ ಸಬಲೀಕರಣ ಆಗೋದಕ್ಕೋಸ್ಕರ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ನ ಪ್ರಾರಂಭ ಮಾಡ್ತಾರೆ. ಸೊ ಇವಾಗ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ನ ಉತ್ತೇಜನ ಮಾಡೋದಕ್ಕೋಸ್ಕರ ಈ ಶೀಲೀಫ್ ಪ್ಲಾಟ್ಫಾರ್ಮ್ ಅನ್ನ ರೂಪಿಸಿದ್ದಾರೆ ಅಂತ ಹೇಳಿ ನೋಡಿದ್ವಿ. ನೆಕ್ಸ್ಟ್ ಇದ್ರದ್ದು ಉದ್ದೇಶ ಏನಿದೆ, ಈ ಶೀಲೀಫ್ ಪ್ಲಾಟ್ಫಾರ್ಮ್ದು ಉದ್ದೇಶ ಏನಿದೆ ಅಂತ ನೋಡೋದಾದ್ರೆ, ಆಬ್ಜೆಕ್ಟಿವ್ ಏನಿದೆ ಅಂತ ಹೇಳಿ ನೋಡೋದಾದ್ರೆ, ಎಂಪವರಿಂಗ್ ರೂರಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ ವುಮೆನ್ಸ್ ಎಂಟರ್ಪ್ರಿನರ್. ಅಂದ್ರೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಹಿಳಾ ಉದ್ಯಮಿಗಳೇನಿರ್ತಾರೆ ಇವರನ್ನ ಸಬಲೀಕರಣಗೊಳಿಸೋದು ಇದ್ರ ಉದ್ದೇಶ ಆಗಿದೆ. ಅಂಡ್ ನೆಕ್ಸ್ಟ್ ಕ್ರಿಯೇಟ್ ಸ್ಟ್ರೆಂಥನಿಂಗ್ ವುಮೆನ್ ಲೆಡ್ ಎಂಟರ್ಪ್ರಿನರ್, ಅಂದ್ರೆ ಮಹಿಳೆಯರ ನೇತೃತ್ವದ ಉದ್ಯೋಗವನ್ನ ಸೃಷ್ಟಿ ಮಾಡೋದಾಗಿರ್ಬೋದು ಮತ್ತೆ ಅದನ್ನ ಬಲಪಡಿಸೋದು ಇದ್ರ ಉದ್ದೇಶ ಆಗಿದೆ. ನೆಕ್ಸ್ಟ್ ಇಂಟಿಗ್ರೇಟೆಡ್ ರೂರಲ್ ಪ್ರೊಡ್ಯೂಸರ್ಸ್ ವಿತ್ ಫಾರ್ಮಲ್ ವ್ಯಾಲ್ಯೂ ಚೈನ್. ಈ ಗ್ರಾಮೀಣ ಭಾಗದ ಉತ್ಪಾದಕರೇನಿರ್ತಾರೆ ಅವ್ರನ್ನ ಫಾರ್ಮಲ್ ವ್ಯಾಲ್ಯೂ ಚೈನ್, ಅಧಿಕೃತ ಮೌಲ್ಯ ಸರಪಳಿಗೆ ಸೇರ್ಪಡಿಸಿ ಇದರಿಂದ ಏನಾಗತ್ತೆ ಅಂತಂದ್ರೆ, ಅವರಿಗೆ ಅವರ ಉತ್ಪನ್ನಗಳೇನಿರುತ್ತೆ ಅದಕ್ಕೆ ಉತ್ತಮ ಮಾರುಕಟ್ಟೆಯನ್ನ ದೊರಕಿಸಿಕೊಟ್ಟಂತಾಗತ್ತೆ. ಸೊ ಅದು ಇದ್ರದ್ದು ಉದ್ದೇಶ ಆಗಿದೆ. ಎನ್ಹಾನ್ಸ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಹೌಸ್ ಹೋಲ್ಡ್ಸ್. ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಹೌಸ್ ಹೋಲ್ಡ್ಸ್ ಏನಿರ್ತಾರೆ ಇವರಿಗೆ ಹಣಕಾಸು ಇದಕ್ಕೆ ಒಳಪಡಿಸೋದು, ಅಂದ್ರೆ ಅವರಿಗೆ ಬ್ಯಾಂಕ್ ಅಲ್ಲಿ ಖಾತೆಯನ್ನ ತೆರೆಯೋದಾಗಿರ್ಬೋದು, ಅದ್ರ ಮುಖಾಂತರ ಹಣವನ್ನ ಹೇಗೆ ಸೇವ್ ಮಾಡೋದು ಅನ್ನೋದಾಗಿರ್ಬೋದು, ಅದ್ರ ಜೊತೆಗೆ ಲೋನ್ ಅನ್ನ ಹೇಗೆ ತಗೊಳ್ಳೋದು ಅನ್ನೋದನ್ನ ಇವರಿಗೆ ತಿಳಿಸ್ಕೊಡೋದು ಕೂಡ ಇದ್ರ ಉದ್ದೇಶ ಆಗಿದೆ. ನೆಕ್ಸ್ಟ್ ಇದು ಎಲ್ಲಿ ಇಂಪ್ಲಿಮೆಂಟೇಶನ್ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಶೀಲೀಫ್ ಪ್ಲಾಟ್ಫಾರ್ಮ್
ಎಲ್ಲಿ ಇಂಪ್ಲಿಮೆಂಟೇಶನ್ ಮಾಡಲಾಗಿದೆ ಅಂಡ್ ಇದ್ರದ್ದು ಲಕ್ಷಣಗಳು ಫೀಚರ್ಸ್ ಏನಿದೆ ಅಂತ ಹೇಳಿ ನೋಡೋದಾದ್ರೆ ಈ ಶೀಲೀಫ್ ಪ್ಲಾಟ್ಫಾರ್ಮ್ ಅನ್ನ 34 ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಇದ್ರದ್ದು ಉದ್ದೇಶ ಇದ್ರದ್ದು ಫೀಚರ್ ಏನಿದೆಪ್ಪ ಅಂತ ಅಂದ್ರೆ ವಿಲ್ ಅಸಿಸ್ಟ್ ಲೈವ್ಲಿಹುಡ್ ಮಿಷನ್, ಸ್ಟೇಟ್ ರೂರಲ್ ಲೈವ್ಲಿಹುಡ್ ಮಿಷನ್ಗೆ ಇದು ನೆರವನ್ನ ನೀಡುತ್ತೆ. ನೆಕ್ಸ್ಟ್ ಕ್ಯಾಪ್ಚರಿಂಗ್ ರಿಯಲ್ ಟೈಮ್ ಎಂಟರ್ಪ್ರೈಸಸ್ ಡಾಟಾ ಟ್ರ್ಯಾಕಿಂಗ್ ಲೈವ್ಲಿಹುಡ್ ಜರ್ನೀಸ್, ಅಂದ್ರೆ ಈ ಮಹಿಳಾ ಸ್ವಸಹಾಯ ಸಂಘದ ಗುಂಪುಗಳ ಉದ್ಯಮಿಗಳೇನಿರುತ್ತಾರೆ ಅವ್ರದ್ದು ಆಕ್ಟಿವಿಟೀಸ್ ಅಂದ್ರೆ ರಿಯಲ್ ಟೈಮ್ ನೈಜ ಸಮಯದಲ್ಲಿ ಅದ್ರದ್ದು ಆಕ್ಟಿವಿಟೀಸ್ ನ ಇದು ಕ್ಯಾಪ್ಚರ್ ಮಾಡುತ್ತೆ. ನೆಕ್ಸ್ಟ್ ಇಂಪ್ರೂವಿಂಗ್ ಮಾನಿಟರಿಂಗ್ ಅಂಡ್ ಸಪೋರ್ಟಿಂಗ್ ಬೆಟರ್ ಪ್ಲಾನಿಂಗ್ ಡಿಸಿಷನ್ ಮೇಕಿಂಗ್, ಈ ಉದ್ಯಮಿಗಳದ್ದು ನಿರಂತರವಾಗಿ ಅದನ್ನ ಮೇಲ್ವಿಚಾರಣೆ ಮಾಡೋದು ಅಂಡ್ ಅದನ್ನ ಹೇಗೆ ಬೆಟರ್ ಆಗಿ ಮಾಡೋದು ಅನ್ನೋದಕ್ಕೆ ಪ್ಲಾನಿಂಗ್ ನ ಕೊಡೋದಾಗಿರ್ಬೋದು, ಇದನ್ನೆಲ್ಲ ಇದು ಮಾಡುತ್ತೆ. ನೆಕ್ಸ್ಟ್ ಇದನ್ನ ಒಂದು ಯೋಜನೆಯ ಜೊತೆಗೆ ಲಿಂಕ್ ಮಾಡಲಾಗಿದೆ ಅಂತೇಳಿ ನೋಡಿದ್ವಿ. ಸೊ ಆ ಯೋಜನೆ ಯಾವುದು ಅಂತ ಅಂದ್ರೆ ಲಿಂಕ್ಡ್ ವಿತ್ ಲಖ್ಪತಿ ದೀದಿ ಮಿಷನ್. ಈ ಲಖ್ಪತಿ ದೀದಿ ಮಿಷನ್ ಅಂದ್ರೆ ಏನು ಅಂತ ಹೇಳಿ ನಾವು ಫಸ್ಟ್ ತಿಳ್ಕೊಬೇಕಾಗತ್ತೆ. ಏನಿದು ಲಖ್ಪತಿ ದೀದಿ ಮಿಷನ್ ಅಂತ ಅಂದ್ರೆ ಇದು ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ, ಕೇಂದ್ರ ಸರ್ಕಾರದ ಒಂದು ಯೋಜನೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಸ್ವಸಹಾಯ ಸಂಘದ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಿರುತ್ತೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಮಹಿಳೆಯರು ಏನಿರ್ತಾರೆ ಇವರು ವರ್ಷಕ್ಕೆ 1 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು 1 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಆದಾಯವನ್ನ ಗಳಿಸೋದಕ್ಕೆ ಇದು ಸಹಾಯನ ಮಾಡೋದು. ಅಂದ್ರೆ ಯಾವ ರೀತಿ ಅಂತ ಅಂದ್ರೆ ಅವರಿಗೆ ತರಬೇತಿ ನೀಡೋದಾಗಿರ್ಬೋದು, ಹಣಕಾಸಿನ ನೆರವನ್ನ ನೀಡೋದಾಗಿರ್ಬೋದು, ಅಥವಾ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದ್ರ ಮುಖಾಂತರ ಅವರಿಗೆ ವುಮೆನ್ ಎಂಪವರ್ಮೆಂಟ್ ಮಾಡೋದು ಈ ಲಖ್ಪತಿ ದೀದಿ ಮಿಷನ್ ನ ಉದ್ದೇಶ ಆಗಿದೆ. ಸೊ ಈ ಲಖ್ಪತಿ ದೀದಿ ಮಿಷನ್ ಜೊತೆಗೆ ಈ ಈ ಶೀಲೀಫ್ ಪ್ಲಾಟ್ಫಾರ್ಮ್ ಅನ್ನ ಲಿಂಕ್ ಮಾಡಿದ್ದಾರೆ ಅಂತ ಹೇಳಿ ನೋಡಿದ್ವಿ. ಸೊ ಇದರಿಂದ ಏನಾಗತ್ತೆ ಅಂತ ಅಂದ್ರೆ ಈ ಲಖ್ಪತಿ ದೀದಿ ಮಿಷನ್ ಜೊತೆಗೆ ಈ ಶೀಲೀಫ್ ಪ್ಲಾಟ್ಫಾರ್ಮ್ ಅನ್ನ ಲಿಂಕ್ ಮಾಡಲಾಗಿದೆ ಅಂತ ಹೇಳಿ ನೋಡಿದ್ವಿ. ಸೊ ಇದರಿಂದ ಏನಾಗತ್ತೆ ಅಂತ ಅಂದ್ರೆ ಶೀಲೀಫ್ ವಿಲ್ ಬಿ ಸ್ಟ್ರೆಂಥನ್ ದ ಲಖ್ಪತಿ ದೀದಿ ಮಿಷನ್ ಬೈ ಎನೇಬಲಿಂಗ್ ಎಂಡ್ ಟು ಎಂಡ್ ಟ್ರ್ಯಾಕಿಂಗ್ ಇನ್ಕಮ್ ಗ್ರೋತ್ ಅಂಡ್ ಎಂಟರ್ಪ್ರೈಸಸ್ ಪರ್ಫಾರ್ಮೆನ್ಸ್. ಇದರಿಂದ ಈ ಲಖ್ಪತಿ ದೀದಿ ಮಿಷನ್ದು ಸ್ಟ್ರೆಂಥನಿಂಗ್ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ ಈ ಉದ್ಯಮಿಗಳು ಏನಿರ್ತಾರೆ ಅವ್ರದ್ದು ಆರಂಭದಿಂದ ಅಂತ್ಯದವರೆಗೆ ಅವರ ಬೆಳವಣಿಗೆನ ಟ್ರ್ಯಾಕ್ ಮಾಡೋದು, ಎಂಡ್ ಟು ಎಂಡ್ ಟ್ರ್ಯಾಕಿಂಗ್ ಆಗಿರ್ಬೋದು. ನೆಕ್ಸ್ಟ್ ಯಾವ ಉದ್ಯಮಿಗಳು ಹೆಚ್ಚು ಆದಾಯವನ್ನ ಗಳಿಸ್ತಾ ಇದ್ದಾರೆ ಅಂಡ್ ಯಾರಿಗೆ ಇನ್ನು ಹಣಕಾಸಿನ ನೆರವಿನ ಅವಶ್ಯಕತೆ ಇದೆ ಅನ್ನೋದನ್ನೆಲ್ಲಾನು ಇದು ಮಾನಿಟರ್ ಮಾಡುತ್ತೆ. ಸೊ ಇದ್ರದ್ದು ಇವಾಗ ಕಂಪ್ಲೀಟ್ ಆಗಿ ಈ ಶೀಲೀಫ್ ಪ್ಲಾಟ್ಫಾರ್ಮ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ತಿಳ್ಕೊಂಡ್ವಿ. ಸೊ ಇವಾಗ ಇದ್ರ ರಿಲೇಟೆಡ್ ನಾವು ಎಕ್ಸಾಮ್ ಅಲ್ಲಿ ಏನ್ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಫಸ್ಟ್ ಕ್ವೆಶನ್ ಏನಿದೆ ಅಂತಂದ್ರೆ ವಾಟ್ ಈಸ್ ದ ಎಕ್ಸ್ಪ್ಯಾಂಡೆಡ್ ಫಾರಮ್ ಆಫ್ ಶೀಲೀಫ್ ಇನ್ ದ ಕಾಂಟೆಸ್ಟ್ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ಈ ಶೀಲೀಫ್ ಪ್ಲಾಟ್ಫಾರ್ಮ್ದು ಅಬ್ರಿವೇಶನ್ ಏನಿದೆ ಅನ್ನೋದು ಈ ಕ್ವೆಶನ್ ಆಗಿದೆ. ಆಪ್ಷನ್ ಎ ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸಸ್ ಅಂಡ್ ಲೈವ್ಲಿಹುಡ್ ಆಕ್ಷನ್ ಫಾರ್ ಪೀಪಲ್ಸ್ ಸಸ್ಟೈನಬಿಲಿಟಿ. ಆಪ್ಷನ್ ಬಿ ಏನಿದೆ ಅಂತಂದ್ರೆ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ ಲೈವ್ಲಿಹುಡ್ಸ್ ಅಂಡ್ ಎಂಟರ್ಪ್ರೈಸಸ್ ಅಪ್ಲಿಕೇಶನ್ ಫಾರ್ ಪ್ರಾಸ್ಪೆರಿಟಿ ಅಂಡ್ ಸಸ್ಟೈನಬಿಲಿಟಿ. ನೆಕ್ಸ್ಟ್ ಆಪ್ಷನ್ ಸಿ ಏನಿದೆ ಅಂತಂದ್ರೆ ಸಸ್ಟೈನಬಲ್ ಹೌಸ್ ಹೋಲ್ಡ್ ಎಂಟರ್ಪ್ರೈಸಸ್ ಅಂಡ್ ಲೈವ್ಲಿಹುಡ್ಸ್ ಎಂಟರ್ಪ್ರೈಸಸ್ ಅಪ್ಲಿಕೇಶನ್ ಪ್ಲಾಟ್ಫಾರ್ಮ್. ಆಪ್ಷನ್ ಡಿ ಏನಿದೆ ಅಂತಂದ್ರೆ ಸೋಷಿಯಲ್ ಹಬ್ ಫಾರ್ entrepreneurship and livelihoods expansion of producers in self-help groups. Which is the right answer ಅಂತಂದ್ರೆ we know option B is the right answer. Option B self-help entrepreneur livelihoods and enterprises application for prosperity and sustainability. ಇದು ಶೀಲೀಫ್ ಪ್ಲಾಟ್ಫಾರ್ಮ್ ನ ಅಬ್ರಿವೇಶನ್ ಆಗಿದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 2 ಏನಿದೆ ಅಂತ ಅಂದ್ರೆ ವಿಚ್ ಮಿನಿಸ್ಟ್ರಿ ಲಾಂಚ್ಡ್ ದ ಶೀಲೀಫ್ ಪ್ಲಾಟ್ಫಾರ್ಮ್. ಯಾವ ಮಿನಿಸ್ಟ್ರಿ ಈ ಶೀಲೀಫ್ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದೆ ಅಂತೇಳಿ ಸೆಕೆಂಡ್ ಕ್ವೆಶನ್. ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್
medium enterprises. Option D, Ministry of Rural Development. ರೂರಲ್ ವುಮೆನ್ ಎಂಪವರ್ಮೆಂಟ್ ಗೋಸ್ಕರ ಈ ಶೀಲೀಫ್ ಪ್ಲಾಟ್ಫಾರ್ಮ್ ಅನ್ನ ಡೆವಲಪ್ ಮಾಡಲಾಗಿದೆ. ಸೊ ಹಂಗಾದ್ರೆ ಇದನ್ನ ವಿಚ್ ಇಸ್ ದ ರೈಟ್ ಆನ್ಸರ್ ಅಂತ ನೋಡೋದಾದ್ರೆ ಆಪ್ಷನ್ ಡಿ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಇವರು ಇದನ್ನ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ಅಂದ್ರೆ ಕ್ವೆಶನ್ ನಂಬರ್ 3, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಡೆವಲಪ್ಡ್ ದ ಶೀಲೀಫ್ ಪ್ಲಾಟ್ಫಾರ್ಮ್ ಡಿಜಿಟಲ್ ಪ್ಲಾಟ್ಫಾರ್ಮ್? ಈ ಶೀಲೀಫ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಯಾವ ಆರ್ಗನೈಸೇಷನ್ ಅವರು ಡೆವಲಪ್ ಮಾಡಿದ್ದಾರೆ ಅನ್ನೋದು ಈ ಕ್ವೆಶನ್ ಆಗಿದೆ. ಆಪ್ಷನ್ ಎ, ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಡಿಐಸಿ. ಆಪ್ಷನ್ ಬಿ, ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ ಸೆಂಟರ್ ಎನ್ಐಸಿ. ಆಪ್ಷನ್ ಸಿ, ನೀತಿ ಆಯೋಗ್. ಆಪ್ಷನ್ ಡಿ, ನಬಾರ್ಡ್. ವಿಚ್ ಇಸ್ ದ ರೈಟ್ ಆನ್ಸರ್ ಅಂತ ಅಂದ್ರೆ ಆಪ್ಷನ್ ಎ, ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಡಿಐಸಿ, ಇವರು ಈ ಶೀಲೀಫ್ ಪ್ಲಾಟ್ಫಾರ್ಮ್ ಅನ್ನ ಡೆವಲಪ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತಂದ್ರೆ ಕ್ವೆಶನ್ ನಂಬರ್ 4, ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಶೀಲೀಫ್ ಪ್ಲಾಟ್ಫಾರ್ಮ್? ಶೀಲೀಫ್ ಪ್ಲಾಟ್ಫಾರ್ಮ್ ಪ್ರೈಮರಿ ಆಬ್ಜೆಕ್ಟಿವ್ ಏನಿದೆ ಅಂತೇಳಿ ಆಪ್ಷನ್ ಎ, ಟು ಪ್ರೊವೈಡ್ ಫ್ರೀ ಲೀಗಲ್ ಏಡ್ ಟು ರೂರಲ್ ವುಮೆನ್. ಆಪ್ಷನ್ ಬಿ, ಟು ಕನೆಕ್ಟ್ ರೂರಲ್ ಪ್ರೊಡ್ಯೂಸರ್ಸ್ ವಿತ್ ಫಾರ್ಮಲ್ ವ್ಯಾಲ್ಯೂ ಚೈನ್, ಸಪೋರ್ಟ್ ವುಮೆನ್ ಲೆಡ್ self-help group enterprises. Option C, to digitalize primary healthcare access in rural villages. Option D, to provide agriculture subsidies directly to farmers. Which is the right answer ಅಂತಂದ್ರೆ ಆಪ್ಷನ್ ಡಿ is the right answer. ಇದ್ರದ್ದು ಪ್ರೈಮರಿ ಆಬ್ಜೆಕ್ಟಿವ್ ಏನಾಗಿದೆ ಈ ಶೀಲೀಫ್ ಪ್ಲಾಟ್ಫಾರ್ಮ್ದು ಅಂತಂದ್ರೆ ಟು ಕನೆಕ್ಟ್ ರೂರಲ್ ಪ್ರೊಡ್ಯೂಸರ್ಸ್ ವಿತ್ ಫಾರ್ಮಲ್ ವ್ಯಾಲ್ಯೂ ಚೈನ್ and support women-led self-help group enterprises. ಇದ್ರದ್ದು ಪ್ರೈಮರಿ ಆಬ್ಜೆಕ್ಟಿವ್ ಆಗಿದೆ. ಲಾಸ್ಟ್ ಕ್ವೆಶನ್ ಏನಿದೆಪ್ಪ ಅಂತಂದ್ರೆ ವಿಚ್ ಫ್ಲಾಗ್ಶಿಪ್ ಗವರ್ನಮೆಂಟ್ ಇನಿಷಿಯೇಟಿವ್ ಇಸ್ ಡೈರೆಕ್ಟ್ಲಿ ಸಪೋರ್ಟೆಡ್ ಅಂಡ್ ಟ್ರ್ಯಾಕಿಂಗ್ ಬೈ ದ ಸೆಲ್ಫ್ ಶೀಲೀಫ್ ಪ್ಲಾಟ್ಫಾರ್ಮ್? ಸೊ ಆಪ್ಷನ್ ಎ, PM ಮುದ್ರಾ ಯೋಜನ್. ಆಪ್ಷನ್ ಬಿ, ಲಖಪತಿ ದೀದಿ ಮಿಷನ್. ಆಪ್ಷನ್ ಸಿ, PM formalization of micro food and processing and enterprises. Option D, startup village entrepreneurship program. Which is the right answer ಅಂತ ಅಂದ್ರೆ ನಾವು ಆಗ್ಲೇ ನೋಡ್ದಂಗೆ ಶೀಲೀಫ್ ಪ್ಲಾಟ್ಫಾರ್ಮ್ ಅನ್ನ ಲಖಪತಿ ದೀದಿ ಮಿಷನ್ ಏನಿದೆ ಅದ್ರ ಜೊತೆಗೆ ಲಿಂಕ್ ಮಾಡಲಾಗಿದೆ ಅಂತೇಳಿ ನೋಡಿದ್ವಿ. ಇಲ್ಲಿ ಯಾವ್ದು ರೈಟ್ ಆನ್ಸರ್ ಆಗುತ್ತೆ ಅಂತಂದ್ರೆ ಆಪ್ಷನ್ ಬಿ, ಲಖಪತಿ ದೀದಿ ಮಿಷನ್. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. Do like, share and subscribe. Thank you.